ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋ ಪ್ರೊಸೆಸರ್ ಇಂಟೆಲ್ 4004 ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡೋಣ. ಇನ್ 1969 ಇಂಟೆಲ್ ಕಾರ್ಪೊರೇಷನ್ ಡಿಸೈನ್ ದ ಫಸ್ಟ್ ಜನರಲ್ ಪರ್ಪಸ್ ಪ್ರೋಗ್ರಾಮಬಲ್ ಪ್ರೊಸೆಸರ್ ಇಂಟೆಲ್ 4004. ಫಸ್ಟ್ ಮೈಕ್ರೋ ಪ್ರೊಸೆಸರ್ನ 1969ನಲ್ಲಿ ಇಂಟೆಲ್ ಕಾರ್ಪೊರೇಷನ್ ಅನ್ನೋರು ಡಿಸೈನ್ ಮಾಡ್ತಾರೆ ಫಸ್ಟ್ ಟೈಮು. ಇಟ್ ವಾಸ್ ಸೆಟ್ ಆಫ್ 4 ಚಿಪ್ಸ್ ನೋನ್ ಆಸ್ ದ MCS4. ಅದರಲ್ಲಿ 4 ಚಿಪ್ಸ್ ಇರೋದ್ರಿಂದ ಅದನ್ನ MCS4 ಅಂತ ಕರೀತಾರೆ. ಅದರಲ್ಲಿ ಏನೇನಿರುತ್ತಪ್ಪ ಅಂದರೆ ಇಟ್ ಇನ್ಕ್ಲೂಡೆಡ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಇರುತ್ತೆ, ರೀಡ್ ಓನ್ಲಿ ಮೆಮೊರಿ ROM ಇರುತ್ತೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ RAM ಇರುತ್ತೆ, ದೆನ್ ಶಿಫ್ಟ್ ರಿಜಿಸ್ಟರ್ ಇರುತ್ತೆ ಇನ್ಪುಟ್ ಔಟ್ಪುಟ್ಗೆ. ಇದನ್ನು ಡೆವಲಪ್ ಮಾಡಿದವರು ಜಾನ್ ಪ್ರೆಸ್ಪರ್ ಇಕಾರ್ಟ್ ಆ್ಯಂಡ್ ಜಾನ್ ಮೌಚಲಿ ಅನ್ನೋರು. ಇದು ವರ್ಲ್ಡ್ಸ್ ಫಸ್ಟ್ ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ. ಯಾವುದಪ್ಪ ಅಂದರೆ ಇಂಟೆಲ್ 4004. ನೆಕ್ಸ್ಟ್ ಬನ್ನಿ, ಇಷ್ಟು ದಿನ ಮಾಡಿರೋ ಕ್ಲಾಸಸ್ಸಲ್ಲಿ ಇಂಪಾರ್ಟೆಂಟ್ ಕೆಲವೊಂದು ಪಾಯಿಂಟ್ಸ್ ನೋಡೋಣ. ಫಾದರ್ ಆಫ್ ಕಂಪ್ಯೂಟರ್ ಯಾರನ್ನ ಕರೀತಾರೆ? ಚಾರ್ಲ್ಸ್ ಬ್ಯಾಬೇಜ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಯಾರು? ಅಲನ್ ಟ್ಯೂರಿಂಗ್ ಅಂತ. ಫಸ್ಟ್ ನಾನ್ ಪ್ರೋಗ್ರಾಮಬಲ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದು ಅಂದರೆ ಅಟಾನಮಸ್ ಆಫ್ ಬೆರಿ ಕಂಪ್ಯೂಟರ್ ABC. ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಯಾವುದು? ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ENIAC. ಫಸ್ಟ್ ಮೈಕ್ರೋ ಪ್ರೊಸೆಸರ್ ಬಂದು ಇಂಟೆಲ್ 4004. ಫಸ್ಟ್ ಕಮರ್ಷಿಯಲಿ ಅವೈಲಬಲ್ ಕಂಪ್ಯೂಟರ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ UNIVAC. ಈ ಎಲ್ಲ ಪ್ರೀವಿಯಸ್ ಕ್ಲಾಸಸ್ ಆಗಿರ್ಬೋದು ಅಥವಾ ಈ ಕ್ಲಾಸಸ್ ಆಗಿರ್ಬೋದು PDF ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು PDFನ ಅದಕ್ಕೆ ಪಿನ್ ಮಾಡ್ತೀನಿ, ಇಲ್ಲ ಟೆಲಿಗ್ರಾಮಲ್ಲಾದರೂ ನಾನು ಶೇರ್ ಮಾಡ್ತೀನಿ PDF ಬೇಕು ಅಂತ ನಿಮ್ಗೆ ಅನಿಸಿದ್ರೆ. ಬನ್ನಿ ಈಗ ಜನ್ರೇಷನ್ ಆಫ್ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಜನ್ರೇಷನ್, ಹೀಗೆ 5 ಜನ್ರೇಷನ್ಸ್ ಇದೆ ಕಂಪ್ಯೂಟರ್ಸಲ್ಲಿ. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಬಂದು 1946 to 1959ವರೆಗೂ ಇದೆ ಅದರ ಡ್ಯೂರೇಷನು. ಕೀ ಫೀಚರ್ಸ್ ಏನು ಅಂತ ನೋಡಿದ್ರೆ, ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಯೂಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ಆಸ್ ದ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸು ವ್ಯಾಕ್ಯೂಮ್ ಟ್ಯೂಬ್ಸ್ನ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಆಗಿ ಯೂಸ್ ಮಾಡಿದೆ. ದ ಆಕ್ಯುಪೈಡ್ ವೆರಿ ಲಾರ್ಜ್ ಸ್ಪೇಸ್ ಆ್ಯಂಡ್ ಪರ್ಫಾರ್ಮ್ಡ್ ಕಾಂಪಿಟೇಷನ್ಸ್ ಇನ್ ಮಿಲಿ ಸೆಕೆಂಡ್ಸ್. ನಿಮಗೆ ಗೊತ್ತು ಸ್ಟಾರ್ಟಿಂಗ್ ಎಲ್ಲ ಕಂಪ್ಯೂಟರ್ಸ್ ಒಂದು ಬಿಗ್ ರೂಮ್ನ ಆಕ್ಯುಪೈ ಮಾಡ್ಕೊತಿತ್ತು ಅಂತ. ಸೊ ದೇ ಆಕ್ಯುಪೈಡ್ ಎ ವೆರಿ ಲಾರ್ಜ್ ಸ್ಪೇಸ್ ಆ್ಯಂಡ್ ಪರ್ಫಾರ್ಮ್ಡ್ ಕಾಂಪಿಟೇಷನ್ ಮಿಲಿ ಸೆಕೆಂಡ್ಸ್. ಕಾಂಪಿಟೇಷನ್ಸ್ ಅಥವಾ ಕ್ಯಾಲ್ಕುಲೇಷನ್ಸ್ನ ಮಿಲಿ ಸೆಕೆಂಡ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ತಾಯಿತ್ತು. ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ರಪ್ಪ ಅಂದರೆ ಇದರಲ್ಲಿ ಮೆಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ರು. ಎಕ್ಸಾಂಪಲ್ಸ್ ಬಂದು EDSAC, EDVAC, UNIVAC, IBM 701 ಆ್ಯಂಡ್ IBM 650 ಇದು ಎಕ್ಸಾಂಪಲ್ಸ್ ಆಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಡ್ಯೂರೇಷನ್ ಬಂದು 1959 to 1965 ಇರುತ್ತೆ. ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ರಿಪ್ಲೇಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸ್ ವಿತ್ ಟ್ರಾನ್ಸಿಸ್ಟರ್ಸ್. ಅಲ್ಲಿ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಿದ್ರಲ್ವಾ, ಇಲ್ಲಿ ಅದರ ಬದಲಾಗಿ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾರೆ. ದೇ ಯೂಸ್ಡ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್. ಪ್ರೀವಿಯಸ್ಸಲ್ಲಿ ಮೆಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ರು, ಇದರಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಬ್ಯಾಚ್ ಪ್ರೊಸೆಸಿಂಗ್ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಅಂದರೆ 10 ಬೈನರಿ ಲ್ಯಾಂಗ್ವೇಜಸ್ದಲ್ಲಿ. ಮ್ಯಾಗ್ನೆಟಿಕ್ ಕೋರ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಟೇಪ್ಸ್ ಆರ್ ಯೂಸ್ಡ್ ಆಸ್ ಎ ಸ್ಟೋರೇಜ್. ಮ್ಯಾಗ್ನೆಟಿಕ್ ಕೋರ್ಸ್ನ ಮತ್ತು ಮ್ಯಾಗ್ನೆಟಿಕ್ ಟೇಪ್ಸ್ನ ಸ್ಟೋರೇಜ್ ಪರ್ಪಸ್ಸಾಗಿ ಯೂಸ್ ಮಾಡ್ತಾಯಿದ್ರು. ಎಕ್ಸಾಂಪಲ್ಸ್ ಏನಪ್ಪ ಅಂದರೆ IBM 1620, IBM 7094, CDC 1604, CDC 3600. ನೆಕ್ಸ್ಟ್ ಬಂದು ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ಡ್ಯೂರೇಷನ್ ಬಂದು 1965 to 1971. ಇನ್ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ರಿಪ್ಲೇಸ್ಡ್ ಟ್ರಾನ್ಸಿಸ್ಟರ್ಸ್ ವಿತ್ ICs. ಪ್ರೀವಿಯಸ್ ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಿದ್ರಲ್ವ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆಗಿ, ಈಗ ಅದನ್ನ ರಿಪ್ಲೇಸ್ ಮಾಡಿದ್ದಾರೆ ICಯಿಂದ, ಇಂಟಿಗ್ರೇಟೆಡ್ ಸರ್ಕ್ಯೂಟಲ್ಲಿ. ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಾಯಿದ್ರು, ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸ್, ಥರ್ಡಲ್ಲಿ IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾಯಿದ್ದಾರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸಾಗಿ. ದೇ ಪರ್ಫಾರ್ಮ್ಡ್ ಕಾಂಪಿಟೇಷನ್ ಇನ್ ನ್ಯಾನೋ ಸೆಕೆಂಡ್ಸ್. ಇದು ನ್ಯಾನೋ ಸೆಕೆಂಡ್ಸಲ್ಲಿ ಪರ್ಫಾರ್ಮ್ ಆಗಿಬಿಡುತ್ತೆ ಕಾಂಪಿಟೇಷನ್ನ. ಯೂಸ್ಡ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಪ್ರೀವಿಯಸ್ ಬಂದು ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರಲ್ವ, ಇದರಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್. ಫಸ್ಟ್ ಜನ್ರೇಷನಲ್ಲಿ ಮಿಷನ್ ಲೆವೆಲ್ ಲ್ಯಾಂಗ್ವೇಜು. ಎಕ್ಸಾಂಪಲ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದಪ್ಪ ಅಂದರೆ ಫೋಟಾನ್ ಆಗಿರ್ಬೋದು, ಕೊಬಾಲ್, ಪ್ಯಾಸ್ಕಲ್, ಆಲ್ಗೋ 68, ಬೇಸಿಕ್, ಇದೆಲ್ಲ ಎಕ್ಸಾಂಪಲ್ಸ್ ಆಗಿರುತ್ತೆ. ಇನ್ ದಿಸ್ ಜನ್ರೇಷನ್ ರಿಮೋಟ್ ಪ್ರೊಸೆಸಿಂಗ್, ಟೈಮ್ ಶೇರಿಂಗ್, ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ಸ್ ಆರ್ ಯೂಸ್ಡ್. ರಿಮೋಟ್ ಪ್ರೊಸೆಸಿಂಗ್ ಆಗಿರ್ಬೋದು, ಅದು ಟೈಮ್ ಶೇರಿಂಗು, ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ಸ್ನ ಯೂಸ್ ಮಾಡಿದ್ದಾರೆ. ಥರ್ಡ್ ಜನ್ರೇಷನ್ ಮಾರ್ಕೆಡ್ ಎ ಮೇಜರ್ ಅಡ್ವಾನ್ಸ್ಮೆಂಟ್ ಇನ್ ಸ್ಪೀಡಲ್ಲಿ ಇದು ತುಂಬ ಅಂದರೆ ಅಲ್ಲಿ ಪ್ರೀವಿಯಸ್ಸಲ್ಲೆಲ್ಲ ಮಿಲಿ ಸೆಕೆಂಡ್ಸಲ್ಲಿ ನೋಡಿದ್ವಿ, ಇಲ್ಲಿ ನ್ಯಾನೋ ಸೆಕೆಂಡ್ಸಲ್ಲಿ ಪರ್ಫಾರ್ಮ್ ಮಾಡೋದ್ರಿಂದ ಸ್ಪೀಡಲ್ಲಿ ಸ್ವಲ್ಪ ಮೇಜರ್ ಅಡ್ವಾನ್ಸ್ಮೆಂಟೇ ಮಾಡಿದೆ ಅಂತ ಹೇಳ್ಬೋದು. ಅಥವಾ ಮತ್ತು ರಿಲೇಬಿಲಿಟಿ, ಎಫಿಷಿಯನ್ಸಿಲಿ ಕೂಡ ಅಷ್ಟೇ, ಡ್ಯೂ ಟು ದ ಯೂಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಎಕ್ಸಾಂಪಲ್ಸ್ ಬಂದು IBM 360 ಸೀರೀಸ್, ಹನಿವೆಲ್ 6000 ಸೀರೀಸ್, PDP ಆ್ಯಂಡ್ IBM.
ನೆಕ್ಸ್ಟ್ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ಸ್ ಡ್ಯೂರೇಷನ್ ಬಂದು ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ ಅಂದರೆ 1971 to 1980. ಕೀ ಫೀಚರ್ಸ್ ಏನಪ್ಪ ಅಂತ ನೋಡೋದಾದರೆ ದ ಫೋರ್ತ್ ಜನ್ರೇಷನ್ ಕಂಪ್ಯೂಟರ್ ಯೂಸ್ಡ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಪ್ರೀವಿಯಸಲ್ಲಿ ಬರೀ ಐಸಿಸ್ ಮಾತ್ರ ನೋಡಿದ್ವಿ, ಇದರಲ್ಲಿ VLSI ಮೀನ್ಸ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿದ್ದಾರೆ. ಸೆಮಿಕಂಡಕ್ಟರ್ ಡಿವೈಸಸ್ ವರ್ ಯೂಸ್ಡ್ ಆಸ್ ಪ್ರೈಮರಿ ಮೆಮೊರಿ. ಸೆಮಿಕಂಡಕ್ಟರ್ ಡಿವೈಸಸ್ನಲ್ಲಿ ಪ್ರೈಮರಿ ಮೆಮೊರಿಯಾಗಿ ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ಗೆ ಮ್ಯಾಗ್ನೆಟಿಕ್ ಡಿಸ್ಕ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆನಾ. ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸಲ್ಲಿ ಮ್ಯಾಗ್ನೆಟಿಕ್ ಕೋರ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಟೇಪ್ಸ್ನ ಯೂಸ್ ಮಾಡಿರ್ತಾರೆ ಸ್ಟೋರೇಜ್ ಪರ್ಪಸ್ ಆಗಿ. ಅದೇ ಫೋರ್ತ್ ಜನ್ರೇಷನಲ್ಲಿ ಮ್ಯಾಗ್ನೆಟಿಕ್ ಡಿಸ್ಕ್ನ ಯೂಸ್ ಮಾಡಿದ್ದಾರೆ ಸೆಕೆಂಡರಿ ಸ್ಟೋರೇಜ್ ಆಗಿ. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ಓರಿಯೆಂಟೆಡ್ ಫೋರ್ತ್ ಜನ್ರೇಷನ್ ಲ್ಯಾಂಗ್ವೇಜಸ್ ವರ್ ಯೂಸ್ಡ್. ಇದರಲ್ಲಿ ಲ್ಯಾಂಗ್ವೇಜಸ್ ಬಂದು 4Gಯಲ್ಲಿ ಯೂಸ್ ಮಾಡಿದ್ದಾರೆ. ಮಲ್ಟಿ ಪ್ರೊಸೆಸಿಂಗ್ ಆ್ಯಂಡ್ ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ಸ್ನ ಕೂಡ ಯೂಸ್ ಮಾಡಿದ್ದಾರೆ. ಫೋರ್ತ್ ಜನ್ರೇಷನ್ ಮಾರ್ಕೆಟ್ ಎ ಮೇಜರ್ ಲೀಪ್ ಇನ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ವಿತ್ ದ ಅಡ್ವೆಂಟ್ ಆಫ್ VLSI ಟೆಕ್ನಾಲಜಿ, ಹೈ ಲೆವೆಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಅಡ್ವಾನ್ಸ್ಡ್ ಆಪರೇಟಿಂಗ್ ಸಿಸ್ಟಮ್ಸ್. ಫೋರ್ತ್ ಜನ್ರೇಷನ್ ಬಂದು ಮೇಜರ್ ಒಂದು ಮಾರ್ಕ್ ಮಾಡುತ್ತೆ. ಏನಂದರೆ ಕಂಪ್ಯೂಟಿಂಗ್ ಟೆಕ್ನಾಲಜಿನ ವಿತ್ ಅಡ್ವಾನ್ಸ್ ಆಫ್ VLSIನ ಯೂಸ್ ಮಾಡ್ಕೊಂಡು VLSI ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೈ ಲೆವೆಲ್ ಲ್ಯಾಂಗ್ವೇಜಸ್ನ ಮತ್ತು ಅಡ್ವಾನ್ಸ್ಡ್ ಆಪರೇಟಿಂಗ್ ಸಿಸ್ಟಮ್ಸ್ನ ನೋಡ್ಬೋದು ನಾವು ಇದರಲ್ಲಿ. ಎಕ್ಸಾಂಪಲ್ಸ್ ಆ್ಯಪಲ್ ಸೀರೀಸ್ ಆಗಿರ್ಬೋದು, IBM, ಸ್ಟಾರ್ ಆಗಿರ್ಬೋದು, PDP ಆಗಿರ್ಬೋದು, ಅದೆಲ್ಲ ಎಕ್ಸಾಂಪಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಸ್ 1982 ಟಿಲ್ ಪ್ರೆಸೆಂಟ್ವರೆಗೂ. ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಸ್ ಆರ್ ಅಲ್ಟ್ರಾ ಲಾರ್ಜ್ ಸ್ಕೇಲ್ LC ಚಿಪ್ಸ್ನ ಯೂಸ್ ಮಾಡ್ತಾ ಇದರಲ್ಲಿ. ದಟ್ ಕಂಟೈನ್ ಮಿಲಿಯನ್ಸ್ ಆಫ್ ಕಾಂಪೊನೆಂಟ್ಸ್ ಇನ್ ಎ ಸಿಂಗಲ್ ಚಿಪ್. ಅಂದರೆ ಮಿಲಿಯನ್ಸ್ ಆಫ್ ಕಾಂಪೊನೆಂಟ್ಸ್ನ ಒಂದು ಸಿಂಗಲ್ ಚಿಪ್ಪಲ್ಲಿ ಡಿಸೈನ್ ಮಾಡಿರ್ತಾರೆ. ಅದನ್ನು ನಾವು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಅಂತ ಕರಿತೀವಿ. ಪ್ರೀವಿಯಸ್ಸು ವೆರಿ ಲಾರ್ಜ್ ಸ್ಕೇಲ್ ನೋಡಿದ್ವಿ, ಇದರಲ್ಲಿ ಅಲ್ಟ್ರಾ ಲಾರ್ಜ್ ಸ್ಕೇಲ್. ದೇ ಆರ್ ಇನ್ ದ ಡೆವಲಪ್ಮೆಂಟಲ್ ಸ್ಟೇಜ್ ವಿಚ್ ಈಸ್ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವತ್ತು ಗೊತ್ತಲ್ವಾ, ಎಲ್ಲ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಡೀತಾ ಇದೆ. These computers can also respond to natural language input. ನ್ಯಾಚುರಲ್ ಲ್ಯಾಂಗ್ವೇಜ್ ಇನ್ಪುಟ್ಗೂ ಕೂಡ ಇದು ರೆಸ್ಪಾಂಡ್ ಮಾಡುತ್ತೆ. ಬಯೋಚಿಪ್ಸ್ ವಿಲ್ ಬಿ ಯೂಸ್ಡ್ ಆ್ಯಸ್ ಮೆಮೊರಿ ಡಿವೈಸಸ್. ಬಯೋಚಿಪ್ಸ್ನ ಮೆಮೊರಿ ಡಿವೈಸಸ್ ಆಗಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಾಲೆಜ್ ಬೇಸ್ಡ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಿದ್ದಾರೆ. ಕೀ ಫೀಚರ್ಸ್ ಏನಪ್ಪ ಅಂದರೆ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಚಿಪ್ಸ್ನ ಯೂಸ್ ಮಾಡಿದ್ದಾರೆ. ಅಂದರೆ ಮಿಲಿಯನ್ಸ್ ಆಫ್ ಏನು ಕಾಂಪೊನೆಂಟ್ಸ್ ಒಂದು ಸಿಂಗಲ್ ಚಿಪ್ಪಲ್ಲಿರುತ್ತೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಕೂಡ ಇದಕ್ಕೆ ಅರ್ಥ ಆಗುತ್ತೆ. ಬಯೋಚಿಪ್ಸ್ನ ಯೂಸ್ ಮಾಡಿದ್ದಾರೆ. ಕಿಪ್ಸ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಿದ್ದಾರೆ. ಎಕ್ಸಾಂಪಲ್ಸ್ ಬಂದು ರೋಬೋಟ್ಸ್ ಆ್ಯಂಡ್ ಸೂಪರ್ ಕಂಪ್ಯೂಟರ್ಸ್ ಆಗಿರುತ್ತೆ. ಇಷ್ಟು ಬಂದು ಜನ್ರೇಷನ್ ಆಫ್ ಕಂಪ್ಯೂಟರ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತು, ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಸ್ ಬಗ್ಗೆ ನೋಡಿದ್ರೆ. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ನೋಡೋಣ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಟಿಫಿಕೇಷನ್ಸ್ ಎಲ್ಲ ಆಗಿದೆ, VAO ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಪ್ಲೀಸ್ ಯಾರಾದರೂ ಪ್ರಿಪೇರ್ ಆಗೋರಿದ್ರೆ ಅವ್ರಿಗೆ ಶೇರ್ ಮಾಡಿ. ಇದ್ರ PDF ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು PDFನ ಪಿನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್. ಟೇಕ್ ಕೇರ್.